ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆಯ ತರಗತಿಯಲ್ಲಿ ನಾನು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2024ರ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ನಾನು ನನ್ನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ದೆ. ಅದರ ಮುಂದುವರೆದ ಭಾಗದ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಷನನ್ನು ಮಾಡೋಣ. ಸ್ನೇಹಿತರೆ ಬನ್ನಿ, ಪ್ರಶ್ನೆಯನ್ನು ಆರಂಭಿಸ್ತಾ ಇದ್ದೀನಿ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಾಲದ ಕ್ರಾಂತಿ ಸಂಘಟನೆ HRAಯ ವಿಸ್ತೃತ ರೂಪ ಯಾವುದು ಅಂತ ಕೇಳಿದ್ದಾರೆ. ಒಂದು ಕ್ರಾಂತಿಕಾರಿ ಸಂಘಟನೆ ಸ್ವಾತಂತ್ರ್ಯ ಚಳುವಳಿ ಕಾಲದ್ದು. ಈ HRA ವಿಸ್ತೃತ ರೂಪ ಏನಂದರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಇದು ಸ್ವಾತಂತ್ರ್ಯ ಕಾಲದ ಒಂದು ಪ್ರಮುಖ ಕ್ರಾಂತಿಕಾರಕ ಸಂಘಟನೆ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸತ್ತರಿಯ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಸತ್ತರಿಯ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು ಶಂಕರದೇವರು. ಸತ್ತರಿಯ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು ಶಂಕರದೇವ. ಇನ್ನು ಕೆಳಗಿನ ಯಾವ ಜೋಡಿಯು ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು ಸ್ಥಾಪಿಸಿದರು? ಯಾವ ಜೋಡಿ ಅಂತ, ಯಾರು ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು ಸ್ಥಾಪಿಸಿದರು ಅಂತ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಮ್ಯಾಜಿನಿ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಅವರು ಸ್ಥಾಪನೆ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿರಿ ಅಂತ ಇದೆ. 1ನೇ ಚಂದ್ರಗುಪ್ತನು ಲಿಚ್ಛವಿಯ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯ ಹೆಚ್ಚಿಸಿಕೊಂಡನು. ಸರಿಯಾಗಿದೆ. ಸಾಮಾನ್ಯ ಶಕೆ 320ರಲ್ಲಿ ಗುಪ್ತ ಶಕೆಯನ್ನು ಸಮುದ್ರಗುಪ್ತನು ಪ್ರಾರಂಭಿಸಿದನು ಅನ್ನೋದು ತಪ್ಪಾದ ಹೇಳಿಕೆ. ಏನಕ್ಕಂದರೆ 1ನೇ ಚಂದ್ರಗುಪ್ತನು ಏನು ಮಾಡ್ತಾನೆ? 1ನೇ ಚಂದ್ರಗುಪ್ತನು ಏನು ಮಾಡ್ತಾನೆ? ಗುಪ್ತ ಶಕೆಯನ್ನು ಆರಂಭಿಸ್ತಾನೆ. ಗುಪ್ತ ಶಕೆ ಆರಂಭಿಸಿದವರು 1ನೇ ಚಂದ್ರಗುಪ್ತ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭಿಸ್ತಾನೆ. ಸಮುದ್ರಗುಪ್ತನು ಶ್ರೇಷ್ಠ ಕವಿ ಹಾಗೂ ಸಂಗೀತ ಪ್ರಿಯನೂ ಆಗಿದ್ದನು. ರೈಟ್. ಸಮುದ್ರಗುಪ್ತನು ಶ್ರೇಷ್ಠ ಕವಿ ಹಾಗೂ ಸಂಗೀತ ಪ್ರಿಯ ಆಗಿದ್ದ. ಇನ್ನು 2ನೇ ಚಂದ್ರಗುಪ್ತನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ಹೌದು, 2ನೇ ಚಂದ್ರಗುಪ್ತನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಕೃತಿ ಮತ್ತು ಅದರ ರಚನೆಕಾರರ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿರಿ ಅಂತ ಇದೆ. ಓಕೆ, ಕೃತಿ ಮತ್ತು ರಚನೆಕಾರರು ಯಾವುದು ತಪ್ಪಾಗಿದೆ ಅಂತ ನೋಡೋಣ. ಭಾರವಿ ಕಿರಾತಾರ್ಜುನೀಯ ಎಂಬ ಕೃತಿಯನ್ನು ಬರೆದ. ಸರಿ. ದಂಡಿ ದಶಕುಮಾರ ಚರಿತೆಯನ್ನು ಬರಿತಾನೆ. ಸರಿ. ಶಿವಭಟ್ಟಾರಕ ಹರಪಾರ್ವತಿಯ ಕೃತಿಯನ್ನು ಬರಿತಾನೆ. ಸರಿಯಾಗಿದೆ. ಧರ್ಮಪಾಲ ಮತ್ತೆ ವಿಲಾಸ ಪ್ರಹಸನ ಬರೆದಿದ್ದು ಅನ್ನೋದು ತಪ್ಪಾಗಿದೆ. ಏನಕ್ಕೆಂದರೆ ಮತ್ತೆ ವಿಲಾಸ ಪ್ರಹಸನ ಕೃತಿಯನ್ನು ಬರೆದವರು ರಾಜ ಮಹೇಂದ್ರವರ್ಮ. ಯಾರೋ ಮಹೇಂದ್ರವರ್ಮ ಬರೀತಾರೆ. ಆದ್ದರಿಂದ ತಪ್ಪಾದ ಜೋಡಿ ಯಾವುದು ಅಂದರೆ ಧರ್ಮಪಾಲ ಮತ್ತೆ ವಿಲಾಸ ಪ್ರಹಸನವನ್ನು ಬರೆದಿಲ್ಲ. ಮಹೇಂದ್ರವರ್ಮ ಮತ್ತೆ ವಿಲಾಸ ಪ್ರಹಸನ ಕೃತಿಯನ್ನು ಬರಿತಾನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ತಮಿಷನು ದೆಹಲಿಯ ಸುಲ್ತಾನರ ಮನೆತನದ ನಿಜವಾದ ಸ್ಥಾಪಕ. ಸರಿಯಾದ ಸ್ಟೇಟ್ಮೆಂಟ್. ಇನ್ನು ಇಲ್ತಮಿಷನು ಕುತುಬುದ್ದೀನ್ ಐಬಕನ ಮಗನಾಗಿದ್ದನು ಅನ್ನೋದು ತಪ್ಪು. ಏನಕ್ಕೆಂದರೆ ಕುತುಬುದ್ದೀನ್ ಐಬಕನ ಗುಲಾಮನಾಗಿರ್ತಾನೆ. ಯಾರು? ಇಲ್ತಮಿಷ್ ಗುಲಾಮನಾಗಿರ್ತಾನೆ, ಮಗನಾಗಿರಲಿಲ್ಲ. ಆದ್ದರಿಂದ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಒಂದು ಮಗು RH ಅಂಶ ಹೊಂದಾಣಿಕೆಯಾಗದ ಕಾರಣ ರಕ್ತಹೀನತೆ ಮತ್ತು ಕಾಮಾಲೆಯಿಂದ ಬಳಲುತ್ತದೆ. ಅಂಥ ಪರಿಸ್ಥಿತಿ ಯಾವಾಗ ಎದುರಾಗ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ ಸ್ನೇಹಿತರೆ. ಇದರ ಸರಿಯಾದ ಉತ್ತರ RH ನೆಗೆಟಿವ್ ರಕ್ತದ ಗುಂಪಿನ ಮಹಿಳೆ RH ಪಾಸಿಟಿವ್ ಪುರುಷನೊಂದಿಗೆ ವಿವಾಹವಾದಾಗ ಏನಾಗ್ತದೆ? ಆ ಮಗುವಿನಲ್ಲಿ ರಕ್ತಹೀನತೆ ಮತ್ತು ಕಾಮಾಲೆ ರೋಗ ಬರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 2 ಗಾಳಿ ತುಂಬಿದ ಬಲೂನುಗಳನ್ನು ಪರಸ್ಪರ ಉಣ್ಣೆ ಬಟ್ಟೆಯಿಂದ ಉಜ್ಜಿ ಚಾರ್ಜ್ ಮಾಡಿದ ಬಳಿಕ ಆ ಬಲೂನ್ಗಳ ಪರಸ್ಪರ ಸನಿಹಕ್ಕೆ ತಂದರೆ ಏನಾಗ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಅವುಗಳ ಚಾರ್ಜ್ಗಳು ಸದೃಶವಾಗಿರುವುದರಿಂದ ಅವು ಪರಸ್ಪರ ವಿಕರ್ಷಿಸುತ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸ್ಟ್ರಿಂಗ್ ಬ್ಯಾಲೆನ್ಸ್ ಪಟ್ಟಿ 1 ಪಟ್ಟಿ 2 ಅಂತ ಇದೆ ಸ್ನೇಹಿತರೆ. ಸ್ಟ್ರಿಂಗ್ ಬ್ಯಾಲೆನ್ಸ್ ಇದೇನೆಂದರೆ ಬಲವನ್ನು ಮಾಪನ ಮಾಡಲು ಬಳಸ್ತಾರೆ. ಸ್ಟ್ರಿಂಗ್ ಬ್ಯಾಲೆನ್ಸ್
ಬಲವನ್ನು ಮಾಪನ ಮಾಡಲಿಕ್ಕೆ ಬಳಸ್ತಾರೆ. ಇನ್ನು ಅಮ್ಮೀಟರ್ ಇದು ವಿದ್ಯುತ್ ಪ್ರವಾಹವನ್ನು ಮಾಪನ ಮಾಡಲು ಅಮ್ಮೀಟರ್ ಬಳಸ್ತಾರೆ. ಇನ್ನು ಎಲೆಕ್ಟ್ರೋಸ್ಕೋಪ್ ಚಾರ್ಜ್ ಗುರುತಿಸಲು ಬಳಸ್ತಾರೆ. ಇನ್ನು ಸಿಸ್ಮೋಗ್ರಾಫ್ ಭೂಕಂಪದ ಸಾಮರ್ಥ್ಯವನ್ನು ಮಾಪನ ಮಾಡಲು ಸಿಸ್ಮೋಗ್ರಾಫನ್ನು ಬಳಸ್ತಾರೆ. ಆದ್ದರಿಂದ ಆಯ್ಕೆ 2 ಸರಿಯಾಗಿದೆ. ಸ್ಟ್ರಿಂಗ್ ಬ್ಯಾಲೆನ್ಸ್ ಬಲವನ್ನು ಮಾಪನ ಮಾಡಲು ಬಳಸ್ತಾರೆ. ಅಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಮಾಪನ ಮಾಡಲು ಬಳಸ್ತಾರೆ. ಎಲೆಕ್ಟ್ರೋಸ್ಕೋಪ್ ಚಾರ್ಜ್ ಗುರುತಿಸಲಾಗ್ತದೆ. ಸಿಸ್ಮೋಗ್ರಾಫ್ ಭೂಕಂಪನದ ಸಾಮರ್ಥ್ಯವನ್ನು ಮಾಪನ ಮಾಡಲು ಬಳಸಲಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಚಿಪ್ಸ್ನಂತಹ ವಸ್ತುಗಳನ್ನು ಕರೆದು ಕೆಲ ಸಮಯ ಕಾಲ ಗಾಳಿಯ ತೇವಾಂಶಕ್ಕೆ ತೆರೆದಿಟ್ಟರೆ ಎಣ್ಣೆ ಮತ್ತು ಕೊಬ್ಬು ಕಮುಟುಗೊಂಡು ಚಿಪ್ಸ್ ಕೆಟ್ಟ ವಾಸನೆ ಬರಲಿಕ್ಕೆ ಆರಂಭವಾಗ್ತದೆ. ಇದನ್ನು ತಪ್ಪಿಸಲು ಎಣ್ಣೆಯಲ್ಲಿ ಮತ್ತು ಕೊಬ್ಬಿನಲ್ಲಿ ಮಾಡಿದಂತಹ ಚಿಪ್ಸ್ನಂತಹ ವಸ್ತುಗಳನ್ನು ಬ್ಯಾಗ್ನಲ್ಲಿ ಒಂದು ಜಡ ಅನಿಲವನ್ನು ತುಂಬಿ ಪ್ಯಾಕ್ ಮಾಡ್ತಾರೆ. ಆ ಜಡ ಅನಿಲ ಸಾಮಾನ್ಯವಾಗಿ ಏನಾಗಿರ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸ್ನೇಹಿತರೆ, ಅದು ನೈಟ್ರೋಜನ್ ಆಗಿರ್ತದೆ. N2 ನೈಟ್ರೋಜನನ್ನು ಬಳಸ್ತಾರೆ. ನೈಟ್ರೋಜನ್ ಜಡಾನಿಲವನ್ನು ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಬ್ಯಾಗ್ನಲ್ಲಿ ಹಾಕಿರ್ತಾರೆ. ಒಂದು ಜಡಾನಿಲ ಅಂದರೆ ಕಮಟು ವಾಸನೆ ಬರಬಾರ್ದು ಅಂತ ಆ ಒಂದು ರೀಸನಿಂದ ಬ್ಯಾಗ್ನಲ್ಲಿ N2ವನ್ನು ಏನು ಮಾಡಿರ್ತಾರೆ, ಹಾಕಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುದ್ರಾ ಯೋಜನೆ ಅಡಿ ಲಭ್ಯವಿರುವ 3 ಸಾಲದ ವಿಭಾಗಗಳು. ಮುದ್ರಾ ಯೋಜನೆಯ ಅಡಿ ಲಭ್ಯವಿರುವ 3 ಸಾಲದ ವಿಭಾಗಗಳು ಶಿಶು, ಕಿಶೋರ, ತರುಣ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ ರೂಪದಲ್ಲಿರುವಂಥದ್ದು. ಪಟ್ಟಿ 1 ಸಂಸ್ಥೆ ಇದೆ, ಅದರದ ಕೇಂದ್ರ ಸ್ಥಾನ 2ನೇ ಇದರಲ್ಲಿದೆ. ಬಿಮ್ಸ್ಟೆಕ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಬಿಮ್ಸ್ಟೆಕ್ ಇದು ಢಾಕಾದಲ್ಲಿದೆ. IMF ಎಲ್ಲಿದೆ? ವಾಷಿಂಗ್ಟನ್ DC. IMF ಇರೋದು ವಾಷಿಂಗ್ಟನ್ DC. ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮನಿಲಾದಲ್ಲಿದೆ. WHO ಎಲ್ಲಿದೆ? WHO ಜಿನಿವಾದಲ್ಲಿದೆ. ಆದ್ದರಿಂದ ಆಯ್ಕೆ ಏನಂದರೆ ಆಯ್ಕೆ 1 ಸರಿಯಾಗಿದೆ. ಬಿಮ್ಸ್ಟೆಕ್ ಢಾಕಾ. IMF ವಾಷಿಂಗ್ಟನ್ DC. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಮನಿಲಾ. WHO ಜಿನೀವಾ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಮೊದಲ ಪೇಮೆಂಟ್ಸ್ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಭಾರತದ ಮೊದಲ ಪೇಮೆಂಟ್ಸ್ ಬ್ಯಾಂಕ್ ಅಂದರೆ ಯಾವುದಂದರೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್. ಯಾವುದು? ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್. ಇದು ಭಾರತದ ಮೊದಲ ಪೇಮೆಂಟ್ಸ್ ಬ್ಯಾಂಕ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ದ್ರಾವಿಡಿಯನ್ ಗುಂಪಿಗೆ ಸೇರಿದ ಭಾಷೆಗಳು ಯಾವುವು ಅಂತ ಕೇಳಿದರೆ, ದ್ರಾವಿಡಿಯನ್ ಗುಂಪಿಗೆ ಸೇರಿದ ಭಾಷೆಗಳನ್ನು ನೋಡೋಣ ಸ್ನೇಹಿತರೆ. ಇದರಲ್ಲಿ ಕುರುಕ್, ಮಾಲ್ತೋ, ಕೊಲಾಮಿ ಮತ್ತು ಪರ್ಜಿ ABCD ಸರಿಯಾಗಿವೆ. ಇವೆಲ್ಲ ದ್ರಾವಿಡಿಯನ್ ಭಾಷಾ ವರ್ಗಕ್ಕೆ ಸೇರಿದಂಥವು. ದ್ರಾವಿಡಿಯನ್ ಭಾಷೆಗಳು ಯಾವುವು ಅಂದರೆ ಕುರುಕ್, ಮಾಲ್ತೋ, ಕೊಲಾಮಿ, ಪರ್ಜಿ ಇವೆಲ್ಲ ಏನಂದರೆ ದ್ರಾವಿಡಿಯನ್ ಲ್ಯಾಂಗ್ವೇಜ್ಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ವಾಯು ಗುಣಮಟ್ಟ ಮಾನದಂಡಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೈಗಾರಿಕೆ, ವಸತಿ ಪ್ರದೇಶ ಮತ್ತು ಸೂಕ್ಷ್ಮ ಪ್ರದೇಶ ಪ್ರತ್ಯೇಕ ಮಾನದಂಡಗಳಿವೆ. ವಾಯು ಗುಣಮಟ್ಟ ಮಾನದಂಡಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೈಗಾರಿಕೆ, ವಸತಿ ಪ್ರದೇಶ ಮತ್ತು ಸೂಕ್ಷ್ಮ ಪ್ರದೇಶಗಳಿಗೆ ಪ್ರತ್ಯೇಕ ಮಾನದಂಡಗಳಿವೆ. ಸರಿಯಾದ ಹೇಳಿಕೆ ಹೌದು. ವಿಶ್ವ ಆರೋಗ್ಯ ಸಂಸ್ಥೆಯು ಮಾರ್ಗಸೂಚಿಗಳು ಎಲ್ಲ ಭೂ ಬಳಕೆಯ ಪ್ರದೇಶಗಳಿಗೆ ಏಕರೂಪವಾಗಿವೆ ಅನ್ನೋದು ತಪ್ಪಾಗಿದೆ. ಏನಾಗಿದೆ? ತಪ್ಪಾಗಿದೆ. ಆದ್ದರಿಂದ ಇದರಲ್ಲಿ ಎ ಮಾತ್ರ ಸರಿಯಾಗಿರುವಂಥದ್ದು. ಸರಿಯಾಗಿದೆ. ಓಕೆ, ಕರ್ನಾಟಕದಲ್ಲಿ ರೈಲ್ವೆಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಹೇಳಿಕೆಗಳು ಸರಿ ಅಲ್ಲ. ಈ ಕೆಳಗಂಡ ಯಾವ ಹೇಳಿಕೆ ಸರಿ ಅಲ್ಲ ಅಂತ
ಪ್ರಶ್ನೆಯನ್ನು ಕೇಳಿದ್ದಾರೆ. ಹುಬ್ಬಳ್ಳಿ ವಿಭಾಗವನ್ನು ಬೆಂಗಳೂರು ಮೈಸೂರು ವಿಭಾಗಗಳನ್ನು ಸೇರಿಸಿ ನೈಋತ್ಯ ರೈಲ್ವೆ ವಿಭಾಗವನ್ನು ರಚಿಸಲಾಗಿದೆ. ಬೆಂಗಳೂರು ಮೈಸೂರು ವಿಭಾಗವನ್ನು ಸೇರಿಸಿ ಏನು ಮಾಡಿದ್ದಾರೆ, ಹುಬ್ಬಳ್ಳಿ ವಿಭಾಗವನ್ನು ನೈಋತ್ಯ ರೈಲ್ವೆ ವಿಭಾಗ ಅಂತ ಮಾಡಿದ್ದಾರೆ. ಓಕೆ, ರೈಟ್. ಕೊಂಕಣ ರೈಲ್ವೆಯಲ್ಲಿ ಪ್ರಥಮ ಪ್ರಯಾಣಿಕರ ರೈಲು 1993ರಲ್ಲಿ ಮಂಗಳೂರು ಮತ್ತು ಕಾರವಾರದ ನಡುವೆ ಸಂಚರಿಸಿತು ಅನ್ನೋದು ತಪ್ಪಾದ ಹೇಳಿಕೆ. ಇದು ತಪ್ಪಾದ ಹೇಳಿಕೆ. ಇನ್ನು 2016ರಲ್ಲಿ ಬೆಂಗಳೂರು ನಗರ ನಿಲ್ದಾಣವನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಯಿತು. ಸರಿಯಾದ ಹೇಳಿಕೆ. ಸರಿ. ರಾಜ್ಯದಲ್ಲಿ ಪ್ರಥಮ ರೈಲ್ವೆ ಮಾರ್ಗ ಬೆಂಗಳೂರಿನಿಂದ ಮದ್ರಾಸ್ವರೆಗಿದ್ದು ಅದನ್ನು 1864ರಲ್ಲಿ ಆರಂಭಿಸಲಾಯಿತು. ಸರಿ. ಓಕೆ, ಇದರಲ್ಲಿ ತಪ್ಪಾದ ಹೇಳಿಕೆ ಯಾವುದಂದರೆ ಕೊಂಕಣ ರೈಲ್ವೆಯಲ್ಲಿ ಪ್ರಥಮ ಪ್ರಯಾಣಿಕರ ರೈಲು 1993ರಲ್ಲಿ ಮಂಗಳೂರು ಮತ್ತು ಕಾರವಾರ ನಡುವೆ ಸಂಚರಿಸುತ್ತದೆ ಅನ್ನೋದು ತಪ್ಪಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯದ ಪ್ರವಾಸ ಇಲಾಖೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಘೋಷವಾಕ್ಯ ಸರಿಯಾಗಿದೆ? ಕರ್ನಾಟಕ ರಾಜ್ಯದ ಪ್ರವಾಸ ಇಲಾಖೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಘೋಷವಾಕ್ಯ ಸರಿಯಾಗಿದೆ? ನಮ್ಮ ಟೂರಿಸಂ ಇಲಾಖೆಯ ಒಂದು ಘೋಷವಾಕ್ಯ ಏನಂದರೆ ಒಂದು ರಾಜ್ಯ ಅನೇಕ ಪ್ರಪಂಚಗಳು. ಒಂದು ರಾಜ್ಯ ಅನೇಕ ಪ್ರಪಂಚಗಳಿವೆ. ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಇದು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ. ನಾಗರಿಕರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ವಹಿವಾಟುಗಳನ್ನು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಯಾವ ಪೋರ್ಟಲ್ನಲ್ಲಿ ನೋಡಬಹುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಭೂಮಿ ಪೋರ್ಟಲ್ನಲ್ಲಿ ನೋಡಬಹುದು. ನಾಗರಿಕರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ವಹಿವಾಟುಗಳನ್ನು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಭೂಮಿ ಪೋರ್ಟಲ್ನಲ್ಲಿ ನೋಡಬಹುದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವರಲ್ಲಿ ದೀರ್ಘಾವಧಿಯವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಯಾರ ಹೆಸರಿನಲ್ಲಿದೆ? ಸ್ನೇಹಿತರೆ, ದಾದಾಬಾಯಿ ನವರೋಜಿ ಅವರ ಹೆಸರಿನಲ್ಲಿದೆ. ಅತಿ ದೀರ್ಘಾವಧಿಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ದಾದಾಬಾಯಿ ನವರೋಜಿ ಅವರಿಗೆ ಸಲ್ತದೆ. ಅಂದರೆ ಟೋಟಲ್ ಇವರು 3 ಬಾರಿ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ರು. 3 ಬಾರಿ ಇವರು ಏನಾಗಿದ್ದಾರೆ, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು? ಸ್ನೇಹಿತರೆ, ಇದರ ಆಯ್ಕೆ 4 ಸರಿಯಾಗಿದೆ. ಡಚ್ಚರ ವ್ಯಾಪಾರ ಕೇಂದ್ರಗಳು ಪುಲಿಕಾಟ್, ಸೂರತ್, ಮಚಿಲಿಪಟ್ಟಣಂ, ನಾಗಪಟ್ಟಣಂ. ಡಚ್ಚರ ವ್ಯಾಪಾರ ಕೇಂದ್ರಗಳು ಪುಲಿಕಾಟ್, ಸೂರತ್, ಮಚಿಲಿಪಟ್ಟಣಂ ಮತ್ತು ನಾಗಪಟ್ಟಣಂ. ಇವು ಡಚ್ಚರ ವ್ಯಾಪಾರ ಕೇಂದ್ರಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆ. ಕಸ್ತೂರಿ ರಂಗನ್ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಕಸ್ತೂರಿ ರಂಗನ್ ಕಮಿಟಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡೋಣ ಸ್ನೇಹಿತರೆ. ಈ ಸಮಿತಿಯನ್ನು 2022ರಲ್ಲಿ ರಚಿಸಲಾಯಿತು. ತಪ್ಪಾದ ಹೇಳಿಕೆಯಾಗಿದೆ. ಏನಕ್ಕಂದರೆ ಕಸ್ತೂರಿ ರಂಗನ್ ಸಮಿತಿಯನ್ನು 2012ರಲ್ಲಿ ರಚಿಸಲಾಯಿತು. ಈ ಸಮಿತಿಯನ್ನು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ರಚಿಸಲಾಗಿತ್ತು. ಸರಿಯಾಗಿದೆ. ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 2024ರಲ್ಲಿ ಕಸ್ತೂರಿ ರಂಗನ್ ಸಮಿತಿಯ ವರದಿಯನ್ನು ಅಂಗೀಕರಿಸಿತು. ಇದು ತಪ್ಪಾದ ಹೇಳಿಕೆ. ಇನ್ನೂ ಅದನ್ನು ಅಂಗೀಕರಿಸಿಲ್ಲ. ಓಕೆ, ಕೇವಲ ಬಿ ಮಾತ್ರ ಸರಿಯಾಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆಯೋ ರೂಪದಲ್ಲಿದೆ. ನಿವೇಶನಗಳು ಮತ್ತು ಸಾಕ್ಷ್ಯಗಳು ಅಂತ ಇದ್ದಾವೆ. ಹರಪ್ಪದಲ್ಲಿ ಏನಿದೆ? ಹಡಗುಕಟ್ಟೆ ಇದೆ. ಮೆಹೆಂಜೋದಾರೋದಲ್ಲಿ ಯಜ್ಞಕುಂಡಗಳು ಸಿಕ್ಕಿವೆ. ಕಾಲಿಬಂಗನ್ನಲ್ಲಿ
ಮೆಹಂಜೋದಾರದಲ್ಲಿ ಏನಿದಾವೆ 15 ಕುಂಡಗಳು ಸಿಕ್ಕವೆ. ಇನ್ನು ಕಾಲಿಬಂಗನ್ ನರ್ತಕಿಯ ವಿಗ್ರಹ ಸಿಕ್ಕಿದೆ. ಲೋತಾಲ್ನಲ್ಲಿ ಉಗ್ರಾಣಗಳು. ಸ್ನೇಹಿತರೆ, ಇದಕ್ಕೆ ಸರಿಯಾಗಿಲ್ಲ, ಅದು ಹೊಂದಿಕೆ ತಪ್ಪಾಗಿದೆ. ಈಗ ನೋಡೋಣ ಸ್ನೇಹಿತರೆ. ಹರಪ್ಪದಲ್ಲಿ ಏನು ಸಿಕ್ಕಿದೆ ಅಂದರೆ ಉಗ್ರಾಣಗಳಿವೆ. ಹರಪ್ಪದಲ್ಲಿ ಉಗ್ರಾಣಗಳು, ಹರಪ್ಪ ಉಗ್ರಾಣ. ಓಕೆ. ಮೆಹಂಜೋದಾರದಲ್ಲಿ ನರ್ತಕಿಯ ವಿಗ್ರಹ ಇದೆ. ಇನ್ನು ಕಾಲಿಬಂಗಾನಲ್ಲಿ ಏನಿದೆ, ಕಾಲಿಬಂಗಾನಲ್ಲಿ ಯಜ್ಞಕುಂಡಗಳು ಸಿಕ್ಕಿವೆ. ಲೋತಾಲ್ನಲ್ಲಿ ಏನಿದೆ, ಹಡಗು ಕಟ್ಟೆ ಇದೆ. ಆದ್ದರಿಂದ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿದೆ. ಓಕೆ, ಆಯ್ಕೆ 3 ಇದಕ್ಕೆ ಸರಿಯಾಗಿದೆ, ಇದು ತಪ್ಪಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸರಿಯಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಇದೆ. 14ನೇ ವಿಧಿ ಕಾರಣ ಮುಂದೆ ಸಮಾನತೆ ಸರಿಯಾಗಿದೆ. 21ನೇ ವಿಧಿ ಬಿರುದುಗಳ ರದ್ದತಿ ತಪ್ಪು. 21ನೇ ವಿಧಿ ಜೀವಿಸುವಂಥ ಹಕ್ಕಿದೆ. ಇನ್ನು 24ನೇ ವಿಧಿ ಅಸ್ಪೃಶ್ಯತೆ ರದ್ದತಿ ಅಂತ ಇದೆ. ಬಾಲಕಾರ್ಮಿಕತನ ಇದೆ. ಬಾಲಕಾರ್ಮಿಕ ನಿಷೇಧ ಇದೆ ಇದರಲ್ಲಿ. ಯಾವುದು 24ನೇ ವಿಧಿಯಲ್ಲಿ. 30ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಕೊಡೋರು, ಇದು ತಪ್ಪು, ತಪ್ಪಾದ ಹೇಳಿಕೆ, ತಪ್ಪಾಗಿದೆ. ಆದ್ದರಿಂದ ಇದರಲ್ಲಿ ಎ ಮಾತ್ರ ಸರಿಯಾಗಿದೆ ಸ್ನೇಹಿತರೆ. ಎ ಮಾತ್ರ ಇದರಲ್ಲೇ ಸರಿಯಾಗಿರೋದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೀರಿ ಅಂತ ಇದೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಇದು ಏನಂದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಏನು ಮಾಡ್ತದೆ, ಪಿಂಚಣಿ ಯೋಜನೆಯಾಗಿದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ. ಇನ್ನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇದು ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ 1 ವರ್ಷದ ಜೀವ ವಿಮಾ ಸೌಲಭ್ಯವನ್ನು ಕೊಡಬೇಕಂತ ಇದೆ. ಇದು ಯಾವುದೋ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಇನ್ನು ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ, ಇದು ಬಡ ಕುಟುಂಬದವರಿಗೆ ವೃದ್ಧಾಪ್ಯ, ಸಾವು ಮತ್ತು ಹೆರಿಗೆ ಸಂದರ್ಭದಲ್ಲಿ ಸಾಮಾಜಿಕ ಸೌಲಭ್ಯಗಳನ್ನು ನೀಡುವಂತಹ ಒಂದು ಯೋಜನೆ. ಯಾವುದು, ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ. ಇನ್ನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಇದು ಅಪಘಾತದಿಂದ ಸಾವು ಅಥವಾ ಅಂಗವೈಕಲ್ಯ ಉಂಟಾದರೆ 1 ವರ್ಷದ ಅಪಘಾತ ವಿಮಾ ಯೋಜನೆ ಸೌಲಭ್ಯವಾಗಿ ಕೊಡ್ತಾರೆ. ಆದ್ದರಿಂದ ಆಯ್ಕೆ 3 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಇದೆ ಸ್ನೇಹಿತರೆ. ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮಣಿಕೆ ಸ್ನೇಹಿತರೆ, ಫಸ್ಟು ಹರ್ಯಂಕ, ನಂತರ ಶಿಶುನಾಗ, ನಂತರ ನಂದರು, ನಂತರ ಮೌರ್ಯರ ನಂತರ ಶುಂಗರು ಆಡಳಿತವನ್ನು ಮಾಡ್ತಾರೆ. ಮಗಧವನ್ನು ಆಡಳಿತ ಮಾಡಿದವರು, ಮಗಧ ಆಡಳಿತ ಮಾಡಿದ ರಾಜವಂಶಗಳು. ಫಸ್ಟಿಗೆ ಹರ್ಯಂಕ, ಶಿಶುನಾಗ, ನಂದರು, ಮೌರ್ಯರು, ಶುಂಗರು. ಓಕೆ, ಇದು ಸರಿಯಾದ ಕಾಲಾನುಕ್ರಮಣಿಕೆ, ಮಗಧವನ್ನು ಆಡಳಿತ ಮಾಡಿದ್ದು. ಇನ್ನು ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಂತ ಇದೆ ಸ್ನೇಹಿತರೆ. ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಂದು ಗ್ರಾಮ ಅಥವಾ ಹಲವು ಗ್ರಾಮಗಳು ಬರುತ್ತವೆ. ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಗ್ರಾಮ ಅಥವಾ ಹಲವು ಗ್ರಾಮಗಳು ಬರುತ್ತವೆ ಅನ್ನೋದು ಸರಿಯಾದ ಹೇಳಿಕೆ. ಹೌದು, ಸರಿಯಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚೆಕ್ಕಿಗೆ ಸಹಿ ಮಾಡುವ ಅಧಿಕಾರ ಇರುತ್ತದೆ. ಹೌದು, ಸರಿ. ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚೆಕ್ಕಿಗೆ ಸಹಿ ಮಾಡುವಂಥ ಅಧಿಕಾರ ಇರ್ತದೆ. ಇನ್ನು ಗ್ರಾಮ ಆಡಳಿತ ಅಧಿಕಾರಿ ಗ್ರಾಮ ಪಂಚಾಯಿತಿಯ ಅಧೀನದಲ್ಲಿ ಅಧ್ಯಕ್ಷರ ಆದೇಶದಂತೆ ಕಾರ್ಯನಿರ್ವಹಿಸಬೇಕು ಅನ್ನೋದು ತಪ್ಪು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಯಾವುದೇ ಮೀಸಲಾತಿ ಇರುವುದಿಲ್ಲ. ಇದು ಕೂಡ ತಪ್ಪು. ಸೊ ಆದ್ದರಿಂದ ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರ್ತದೆ. ಹೇಳಿಕೆ ಏನು ಹೇಳ್ತದೆ ನೋಡೋಣ. ಗುಂಡಿನ ಮೇಲೆ ಬಲ ಮತ್ತು ಬಂದೂಕಿನ ಮೇಲಿನ ಬಲ ಸಮ ಮತ್ತು ವಿರುದ್ಧ
ವಾಗಿರುತ್ತದೆ. ಓಕೆ, ಸರಿಯಾದ ಹೇಳಿಕೆ. ಓಕೆ, ಗುಂಡು ಮತ್ತು ಬಂದೂಕಿನ ಒಟ್ಟು ಸಂಯೋಗವು ಸಂರಕ್ಷಿಸಲ್ಪಡುತ್ತದೆ. ಇದು ಏನಾಗಿದೆ? ಇದು ತಪ್ಪಾದ ಹೇಳಿಕೆ. ಇನ್ನು ಗುಂಡು ಮತ್ತು ಬಂದೂಕಿನ ಒಟ್ಟು ಚಲನ ಶಕ್ತಿಯು ಸಂರಕ್ಷಿಸಲ್ಪಡುತ್ತದೆ. ಇದು ಸರಿಯಾದ ಹೇಳಿಕೆ. ಆದ್ದರಿಂದ ಎ ಮತ್ತು ಸಿ ಮಾತ್ರ ಸರಿಯಾದ ಹೇಳಿಕೆಗಳು. ಇದು ಯಾವ ಒಂದು ನಿಯಮವನ್ನು ಹೊಂದದಂದ್ರೆ ನ್ಯೂಟನ್ನ ಮೂರನೇ ನಿಯಮ, ನ್ಯೂಟನ್ನ ಮೂರನೇ ನಿಯಮ, ಸಂವೇಗ ಸಂರಕ್ಷಣಾ ನಿಯಮ. ಯಾವುದು? ಸಂವೇಗ ಸಂರಕ್ಷಣಾ ನಿಯಮ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ವಜ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ನೊಂದಿಗೆ ಬಂಧಗೊಂಡಿದೆ. ಇದು ಸರಿಯಾಗಿದೆ. ವಜ್ರ ಏನಾಗಿದೆ ಅಂದರೆ ಪ್ರತಿ ಕಾರ್ಬನ್ ಪರಮಾಣು, ವಜ್ರದಲ್ಲಿನ ಪ್ರತಿ ಕಾರ್ಬನ್ ಪರಮಾಣು 4 ಕಾರ್ಬನ್ಗಳೊಂದಿಗೆ ಬಂಧಗೊಂಡಿರುತ್ತದೆ. 4 ಕಾರ್ಬನ್ಗಳೊಂದಿಗೆ ಬಂಧವನ್ನು ಹೊಂದಿರುತ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಕಂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಳಗಳನ್ನು ಹೊಂದಿಸಿ ಬರೀರಿ ಅಂತ ಇದೆ. ಆಫ್ರಿಕನ್ ಯೂನಿಯನ್ ಇದು ಅಡ್ಡಿಸ್ ಅಬಾಬಾ. ಇರುವುದು ಅಡ್ಡಿಸ್ ಅಬಾಬಾ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ ಏಸಿಯಾನ್ ಇರೋದು ಎಲ್ಲಿ? ಇಂಡೋನೇಷ್ಯಾದ ಜಕಾರ್ತಾ. ಇನ್ನು ನ್ಯಾಟೋದು ಬ್ರಸೆಲ್ಸ್. ಎಲ್ಲಿದೆ? ಬ್ರಸೆಲ್ಸ್ನಲ್ಲಿ ಕೇಂದ್ರ ಕಚೇರಿ ಇದೆ. ಇನ್ನು WTO ಇದು ಜಿನಿವಾದಲ್ಲಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿದೆ. ಇನ್ನೊಂದು ಸರಿ ಹೇಳೋಣ. ಆಫ್ರಿಕನ್ ಯೂನಿಯನ್ ಅಡಿಸ್ ಅಬಾಬಾದಲ್ಲಿದೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ ಇರುವುದು, ಏಷಿಯಾನ್ ಸಂಘಟನೆ ಇರುವುದು ಜಕಾರ್ತದಲ್ಲಿ. ಇನ್ನು ನ್ಯಾಟೋ ಇರುವುದು ಬ್ರಸೆಲ್ಸ್ನಲ್ಲಿ. ಇನ್ನು ವಿಶ್ವ ವ್ಯಾಪಾರ ಸಂಘಟನೆ ಇರುವುದು ಜಿನೀವಾ. ಸರಿಯಾದ ಆಯ್ಕೆ 3. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕ್ವಾಡ್ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದರೆ ಸ್ನೇಹಿತರೆ, ಭಾರತ, ಜಪಾನ್, USA, ಆಸ್ಟ್ರೇಲಿಯಾ. ಇವು ಏನಂದರೆ ಕ್ವಾಡ್ ಸದಸ್ಯ ರಾಷ್ಟ್ರಗಳು. ಸರಿಯಾಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು ಮತ್ತು ಅವರ ದೇಶಕ್ಕೆ ಸಂಬಂಧಿಸಿದ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಟ್ರಿಗ್ವೇಲಿ, ನಾರ್ವೆ. ಸರಿಯಾಗಿದೆ. ಸರಿ. ಇನ್ನು ಜೇವಿಯರ್ ಪೆರೇಜ್ ಡಿ ಕ್ಯೂಲರ್, ಇವರು ಪೋರ್ಚುಗಲ್ನವರು. ರೈಟ್. ಇನ್ನು ಅಂಟೋನಿಯಾ ಗುಟೆರಸ್ ಇವರು ಯೂಥಾಂಟ್. ಸ್ನೇಹಿತರೆ, ಇದೊಂದು ಪ್ರಶ್ನೆಯನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡೋಣ. ಸ್ನೇಹಿತರೆ, ಗೊಂದಲಕಾರಿಯಾಗಿದೆ. ಮಹಾಕಾರ್ಯದರ್ಶಿಗಳು ಮತ್ತು ಅವರ ದೇಶವನ್ನು ನಾವು ನೋಡೋಣ. ಎ ಮತ್ತು ಬಿ ಮಾತ್ರ ಸರಿಯಾಗಿರ್ತವೆ. ಟ್ರಿಗ್ವೇಲಿ ನಾರ್ವೆ ದೇಶದವರು. ಇನ್ನು ಯೂಥಾಂಟ್ ಇವರು ಮಯನ್ಮಾರ್ ದೇಶದವರು. ಇದನ್ನು ನೀಟಾಗಿ ಇದು ಮಾಡ್ಬೋದು ಅಂದರೆ ಟ್ರಿಗ್ವೇಲಿ ನಾರ್ವೆ, ಯೂಥಾಂಟ್ ಮಯನ್ಮಾರ್. ಓಕೆ. ಇನ್ನು ಇವರು ಪೆರೇಜ್ ಡಿ ಕ್ಯೂಲರ್ ಇವರು ಪೆರು ದೇಶದವರು. ಪೋರ್ಚುಗಲ್ ದೇಶದವರಲ್ಲ. ಇನ್ನು ಅಂಟೋನಿಯಾ ಗುಟೆರಸ್ ಇವರು ಪೋರ್ಚುಗಲ್ ದೇಶದವರು. ಆದ್ದರಿಂದ ಎ ಮತ್ತು ಬಿ ಮಾತ್ರ ಇದಕ್ಕೆ ಸರಿಯಾಗಿವೆ ಸ್ನೇಹಿತರೆ. ಇಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.